ಹೃದಯ ಭಾಗವಾಗಿರುವಂತಹ ಕಾರ್ಮಿಕ ಇಲಾಖೆಯ ವಿಶೇಷವಾಗಿ ಕಾರ್ಮಿಕರು ಅಂತಂದ್ರೆ ಕಟ್ಟ ಕಡೆಯ ವ್ಯಕ್ತಿಗಳು ಎನ್ನುವಂತಹದ್ದು ಜನಸಾಮಾನ್ಯರಿಗೆ ಅರ್ಥೈಸಿಕೊಳ್ಳುವಂತಹದ್ದು. ಕಟ್ಟ ಕಡೆಯ ವ್ಯಕ್ತಿಯ ಗಟ್ಟಿತನವನ್ನು ನಾನು ಕೊಡಬಲ್ಲೆ ಎನ್ನುವಂತಹ ಛಲವನ್ನ ಹೊತ್ತಿರುವಂತಹ ಕಾರ್ಮಿಕ ಇಲಾಖೆಯ ಸಚಿವರಾಗಿರುವ ಸಂತೋಷ್ ಲಾಡ್ರವರ ಜನ್ಮ ದಿನದಲ್ಲಿ ಅರ್ಥಪೂರ್ಣ ಸಮಾರಂಭದ ಭಾಗವಾಗಿರುವಂತಹ ಸಚಿವರಲ್ಲಿ ಅವರಿಗೆ ಆಶೀರ್ವಾದವನ್ನ ದಯಪಾಲಿಸಲು ಆಗಮಿಸಿರುವಂತಹ ಎಲ್ಲ ಪರಮ ಪೂಜ್ಯರಲ್ಲಿ, ಇಲಾಖೆಯ ಎಲ್ಲ ಅಧಿಕಾರಿಗಳಲ್ಲಿ ಸೇರಿರುವಂತಹ ವಿಶೇಷ ಚೇತನ ಸದ್ಭಕ್ತರಲ್ಲಿ, ವಿವಿಧ ಇಲಾಖೆಯ ಸಿಇಒಗಳು ಹಾಗೂ ತಂಡದವರಲ್ಲಿ ಶರಣಾರ್ಥಿಗಳು. ಸಾಂದರ್ಭಿಕವಾಗಿ ನಮ್ಮ ಲಾಡ್ರವರು ಹೋದ್ರಿ ಅಂತ ತೆಕ್ಕೊಟ್ರ ದಿನ ಪೂರ್ತಿ ಮುಗಿಸೋ ಅಷ್ಟೊತ್ತಿಗೆ ನಮ್ಮ ಸ್ವಾಮೀಜಿಯವರ ಆಶೀರ್ವಚನ ಮುಗಿಸಿದ್ರು. ಜಗತ್ತಿನಲ್ಲಿ 120 ಕೋಟಿ ಹೆಚ್ಚು ಕಮ್ಮಿ ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ಭಾರತ ದೇಶದಲ್ಲಿ 56% ಪುರುಷರು, 44% ಮಹಿಳೆಯರಿದ್ದಾರೆ. ಅದರಲ್ಲೇ ವಿಶೇಷ ಏನಪ್ಪಾ ಅಂತಂದ್ರೆ ಅವರೆಲ್ಲರೂ ಒಂದಲ್ಲ ಒಂದು ರೀತಿ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹದ್ದು. ಯಾರು ಬದುಕನ್ನ ಕಟ್ಕೊಳ್ಳಕ್ಕೆ ಹೋರಾಟವನ್ನ ಮಾಡ್ತಾ ಇರ್ತಾರೋ ಅವರ ಬದುಕು ಬಹಳ ದುಸ್ತರವಾಗಿರುತ್ತೆ. ಮಹಾದೇವಿಯಕ್ಕ ವಚನಕಾರ್ತಿ ಒಂದು ಮಾತನ್ನು ಹೇಳ್ತಾರೆ, ನೊಂದವರ ನೋವ ನೊಯ್ಯದವರೆತ್ತ ಬಲ್ಲರು ಅಂತೇಳಿ. ನಾನು ಈ ವಚನವನ್ನ ಓದಿದಾಗೆಲ್ಲ ಬಡವರ ಕಷ್ಟ ಬಡವರಿಗೆ ಅರ್ಥ ಆಗುತ್ತೆ, ಕಷ್ಟದಲ್ಲಿದ್ದವ್ರಿಗೆ ಕಷ್ಟದಲ್ಲಿ ಉಂಡು ಬಂದಂತರಿಗೆ ಗೊತ್ತಾಗುತ್ತೆ ಅಂತ ಭಾವಿಸ್ತಾ ಇದ್ದೆ. ಕೆಲವೊಂದು ವ್ಯಕ್ತಿಗಳನ್ನ ನೋಡಿದಾಗ ಕೆಲವೊಂದು ಅಭಿಪ್ರಾಯಗಳು ಬದಲಾಗ್ತಾ ಹೋಗ್ತವೆ. ಸಾಂದರ್ಭಿಕವಾಗಿ ಒಂದು ನಡೆದಿರುವ ಒಂದು ಘಟನೆಯನ್ನು ನಿಮ್ಗೆ ಹೇಳ್ತೇನೆ. ಬಹಳ ದೂರ ಇಲ್ಲ, ನಮ್ಮ ರಾಜ್ಯದ ಪಕ್ಕದಲ್ಲೇ ಹೊಂದಿಕೊಂಡಿರುವಂತಹ ಅನಂತಪುರ ಜಿಲ್ಲೆಯ ಒಂದು ಭಾಗ. IITಯಲ್ಲಿ ಇಂಜಿನಿಯರ್. ಬಹುಶಃ ನಮ್ಮ ದೇಶದ ಮಟ್ಟಿಗೆ IITಯಲ್ಲಿ ಯಾರು ಇಂಜಿನಿಯರ್ ಓದಿದ್ದಾರೆ ಅಂತಂದ್ರೆ ಅವ್ರಿಗೆ ರೆಡ್ ಕಾರ್ಪೆಟ್ ಹಾಕಿ ಕೆಲಸವನ್ನು ಕೊಡುವಂತಹ ಇವತ್ತು ಕೂಡ ಕಂಪನಿಗಳಿದಾವೆ, ಇವತ್ತು ಕೂಡ ಅವಕಾಶಗಳು ಇದಾವೆ. 25 ವರ್ಷದ ಕೆಳಗಡೆ IITಯಲ್ಲಿ ಮಾಡಿರುವಂತ ಒಬ್ಬ ಇಂಜಿನಿಯರು, ನಾನು ನನ್ನ ಇಚ್ಛೆ ಅನುಸಾರ ನಾನು ಓದಿರೋದನ್ನ ಬಿಟ್ಟು ದೇಶದ ಸೇವೆಗೆ ಹೋಗ್ಬೇಕು ಅಂತೇಳಿ ಮಿಲಿಟರಿಗೆ ಸೇರ್ಕೊಳ್ತಾನೆ. ಎರಡಿರ್ಬೇಕು IITಯಲ್ಲಿ ಹೋಗ್ಬೇಕಂದ್ರೆ, ಒಂದು ಮನೇಲಿ ಚೆನ್ನಾಗಿ ರೊಕ್ಕ ಇರಬೇಕು, ಇಲ್ಲ ಸರ್ಕಾರದ ಸ್ಕಾಲರ್ಶಿಪ್ ಇರಬೇಕು. ಆತನಿಗೆ ಮನೆ ಕಡೆ ಬಹಳ ಶ್ರೀಮಂತ ಕುಟುಂಬದ ಮನೆತನ. IIT ಮುಗಿಸ್ಕೊಂಡಿದ್ದೇನೆ, ಅಪ್ಪ ಅಮ್ಮನ ವಿರುದ್ಧವಾಗಿ ಸೇನೆಗೆ ಸೇರ್ಕೊಳ್ತಾನೆ. ನಮ್ಗೆಲ್ಲ ಗೊತ್ತಿರುವ ಹಾಗೆ 1999ರಲ್ಲಿ ಕಾರ್ಗಿಲ್ ಯುದ್ಧ ಆಗುತ್ತೆ. ಈಗೆಲ್ಲ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳ್ತೇವೆ. ಅವಾಗೆಲ್ಲ ಸರ್ಜಿಕಲ್ ಸ್ಟ್ರೈಕ್ ಇಂತ ಮುಖ್ಯ ಬಹಳ ದೊಡ್ಡ ಯುದ್ಧ. ನಮ್ಮ ಜನರೇಷನ್ ಇದೇನಿಲ್ಲಿ ಕೂತಿದ್ರೆ ಅವಾಗೆಲ್ಲ ಗೊತ್ತಿರುವಂತಹದ್ದು. ಯುದ್ಧ ಆಗುತ್ತೆ, ತಂದೆ ತಾಯಿಗಳಿಗೆ ಆತಂಕ ಇರುತ್ತೆ. ಆತ ಫೋನ್ ಮಾಡ್ತಿರ್ತಾನೆ. ಒಂದಿನ ಫೋನ್ ಮಾಡಿ, ಅಮ್ಮ ನಾನು ಗೆದ್ದೆ, ನಮ್ಮ ದೇಶನ ಗೆಲ್ತು ನೋಡು ಅಂತೇಳಿ ತಾಯಿಗೆ ಫೋನ್ ಹಚ್ಚಿರ್ತಾನೆ. ಬಹಳ ಸಂತೋಷಪ್ಪ, ಎಷ್ಟೊಂದು ಸಾವು ನೋವಾಗಿದೆ, ನಮ್ಗೆ ಆತಂಕ ಆಗ್ಬಿಟ್ಟಿತ್ತು, ಯಾವಾಗ ಬರ್ತೀಯ ಮೊದಲು ಊರಿಗೆ, ಯಾವಾಗ ಬರ್ತೀಯ ಮೊದಲು ಮನೆಗೆ ಅಂತೇಳಿ ತಾಯಿ ಕೇಳ್ತಿರ್ತಾರೆ. ತಂದೆ ಅದನ್ನೇ ಕೇಳ್ತಾ ಇರ್ತಾನೆ, ಬರ್ತೀನಮ್ಮ, ಇನ್ನೇನು ಯುದ್ಧ ಮುಗಿತಲ್ಲ ಬರ್ತೀನಿ, ಆದ್ರೆ ಒಬ್ಬರು ಬರಲ್ಲ, ಇಬ್ರು ಬರ್ತೀವಿ ಅಂತ ಹೇಳ್ತಾರೆ. ತಂದೆ ತಾಯಿಗಳಿಗೆ ಇದು ಸ್ವಲ್ಪ ಯಾವಾಗ್ಲೂ ತಂದೆ ತಾಯಿಗಳ ವಿರುದ್ಧ ತೀರ್ಮಾನ ತಗೊಳ್ಳೋದು ಜಾಸ್ತಿ ಅಲ್ಲ. ಅವರು ವಿಚಾರ ಮಾಡ್ತಾರೆ, ಸೈನ್ಯದಲ್ಲಿ ಯಾವುದೋ ಕನ್ಯೆಯನ್ನ ನೋಡ್ಕೊಂಡಿರ್ಬೇಕು,
ಹೊಸದಾಗಿ ಮದುವೆ ಮಾಡ್ಕೊಂಡಿರ್ಬೇಕೇನೋ, ಅದಕ್ಕೆ ಜಂಟಿ ಕರ್ಕೊಂಡ್ ಬರ್ತಾರೆ ಅಂತ ಅಂದ್ಕೊಳ್ತಾನೆ. ಅದಕ್ಕೆ ತಂದೆ ತಾಯಿ ಕೇಳ್ತಾರೆ, ಯಾರು ಸೊಸೆ ಕರ್ಕೊಂಡ್ ಬರ್ತಿದ್ದೀನಪ್ಪ ಅಂತ ಕೇಳ್ತಾರೆ. ಇಲ್ಲ ಇಲ್ಲಮ್ಮ, ಅದೊಂದು ನಿಮಗೆ ಬಿಟ್ಟಿದ್ದೀನಿ, ನಾನೇನು ನಿಮ್ಮನ್ನ ಮೀರಿ ಮದುವೆನಾಗಿಲ್ಲ, ನನ್ನ ಸ್ನೇಹಿತನ ಜೊತೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ. ಹೌದಾ, ಯಾರು ಏನಂತ ಕೇಳ್ತಾರೆ. ಇಲ್ಲ, ನನ್ನ ಸ್ನೇಹಿತನಿಗೆ ಯುದ್ಧದ ಸಂದರ್ಭದಲ್ಲಿ ಒಂದು ಕೈ ಒಂದು ಕಾಲು ಎರಡು ಬಾಂಬ್ ದಾಳಿಯಿಂದ ತೆಗೆದಾಕ್ಬಿಟ್ಟಿದ್ದಾರೆ, ಹೋಗ್ಬಿಟ್ಟಿದೆ. ಆತ ಕೂತ್ಕೊಳ್ಳೋದು ಕಷ್ಟ, ನಿಂತ್ಕೊಳ್ಳೋದು ಕಷ್ಟ, ಮಲಗಿದಲ್ಲೇ ಎಲ್ಲ ಮಾಡ್ಬೇಕಾಗಿದೆ. ಮನೆ ಕರ್ಕೊಂಡು ಬಂದು ಬಿಡ್ತೀನಿ, ನೀವು ನೋಡ್ಕೊಳ್ತೀರಲ್ಲಮ್ಮ ಅಂತ ಹೇಳ್ತಾರೆ. ತಕ್ಷಣ ಆ ತಂದೆ ತಾಯಿಗಳು ಇಬ್ರು ಒಬ್ರಿಗೊಬ್ರು ಮಾತಾಡ್ತಾರೆ. ಊರು ಉಸಾಬರಿ ನಮಗೆ ಯಾಕಪ್ಪ, ಅವನ ಕೈ ಇಲ್ಲ ಅಂತ ಹೇಳ್ತೀಯ, ಕಾಲಿಲ್ಲ ಅಂತ ಹೇಳ್ತೀಯ, ನಡ ಎದಳೋದಿಲ್ಲ ಅಂತ ಹೇಳ್ತೀಯ, ಕೂತಲ್ಲಿ ಮಲ್ಕೊಂಡಲ್ಲೇ ಒಂದು ಎರಡು ಎಲ್ಲ ಮಾಡ್ಬೇಕಾಗತ್ತೆ, ಮನೆ ತುಂಬಾ ಗಬ್ಬು ನಾತ ಆಗುತ್ತೆ, ಯಾಕೆ ಸವಾಸ ಎಲ್ಲ ಮಾಡ್ತೀಯ, ನೀನಷ್ಟೇ ಬಾ ಅಂತೇಳಿ ಅದನ್ನ ಕನ್ವಿನ್ಸ್ ಮಾಡ್ತಿರ್ತಾರೆ. ಆ ಮಗ ಇದನ್ನೆಲ್ಲ ಕೇಳಿಸ್ಕೊಂಡು, ಆಯ್ತಮ್ಮ ನಾನು ಬರುವಾಗ ಫೋನ್ ಮಾಡ್ತೀನಿ ಅಂತ ಹೇಳ್ತೇನೆ. ಒಂದು ವಾರ ಬಿಟ್ಟು ಸೈನ್ಯದಿಂದ ಆ ಮಗನ ಶವವಾಗಿ ಎತ್ಕೊಂಡು ಬಂದು ಅವ್ರ ಮನೆಗೆ ಕೊಡ್ತಾರೆ. ತಂದೆ ತಾಯಿಗಳು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ನನ್ನ ಮಗ ಯುದ್ಧದಲ್ಲಿ ಗೆದ್ದಿದ್ದ, ಸಂಭ್ರಮ ಇಟ್ಕೊಂಡು ಕರೆ ಮಾಡಿದ್ದ, ಸಂಭ್ರಮ ಹಂಚ್ಕೊಂಡಿದ್ದ, ಊರಿಗೆ ಬರ್ತೀನಿ ಅಂತ ಹೇಳಿದ್ದ, ಈ ಮಧ್ಯದಲ್ಲಿ ಏನಾಯ್ತು ಅಂತ ಹೇಳ್ತಾರೆ. ಅವರ ಸಹಪಾಠಿಗಳು ಹೇಳ್ತಾರೆ, ಏನಾಯ್ತು ಎಲ್ಲೋ ಗೊತ್ತಿಲ್ಲ ತಾಯಿ, ಆದ್ರೆ ಯುದ್ಧ ಮುಗಿದು ಸ್ವಲ್ಪ ದಿವಸ ಚೆನ್ನಾಗಿದ್ದ, ದಿಢೀರ್ ಅಂತೇಳಿ ಒಂದಿನ ವಿಷ ಕುಡಿದು ಬಿಟ್ಟ ಅಂತ ಹೇಳ್ತಾರೆ. ಆಗ ಮಗನ ಮುಖ ನೋಡ್ಬೇಕು ಅಂತೇಳಿ ಹಾಕಿರೋ ಹೊದಿಕೆನ ತೆಗಿತಾರೆ. ಆ ಹೊದಿಕೆ ತೆಗೆದಾಗ ಆ ಮಗನ ಒಂದು ಕೈ ಒಂದು ಕಾಲು ಇರೋದಿಲ್ಲ. ಆತ ಯಾರನ್ನ ಕರ್ಕೊಂಡು ಬರಬೇಕು ಅಂತಿದ್ನಲ್ಲ, ಆ ಅವಸ್ಥೆ ಅವನದೇ ಆಗಿತ್ತು. ನಾನೇನಾದ್ರೂ ಮನೆಗೆ ಹೋದ್ರೆ ನನ್ನ ತಂದೆ ತಾಯಿಗಳು ನೋಡ್ಕೊಳ್ತಾರೋ ನೋಡ್ಕೊಳ್ಳಲ್ವೋ ಅನ್ನೋಂತ ಆಲೋಚನೆ ಹಿಡ್ಕೊಂಡು ಆ ಪ್ರಶ್ನೆಯನ್ನ ಮಾಡ್ದ. ಯಾವಾಗ ತಂದೆ ತಾಯಿ ಊರು ಉಸಾಬರಿ ಯಾಕಬೇಕು ಬಿಟ್ಟು ಬಾ ಅಂತಂತಾರಲ್ಲ, ಅವಾಗ ಅವನು ಸ್ವಾಭಿಮಾನ ಕಡ್ಡಿಯಾಗಿ ಯಾರ ಮೇಲೂ ಭಾರ ಆಗ್ಬಾರ್ದು ಅಂತೇಳಿ ವಿಷ ಸೇವಿಸ್ದ. ಇದು ಕಟ್ಟು ಕತೆ ಅಲ್ಲ, ಕಾರ್ಗಿಲ್ ಯುದ್ಧದಲ್ಲಿ ನಡೆದಿರುವಂತ ಆಂಧ್ರ ಪ್ರದೇಶದ ಒಂದು ಕತೆ. ಊರು ಉಸಾಬರಿ ಬೇಡ ಅನ್ನೋಂತರ ಬಿಡೋಂತರ ಬಹಳ ಜನ ಇರ್ಬೇಕಾರೆ, ಊರು ಉಸಾಬರಿನೇ ನನ್ ಕೆಲಸ ಅಂತ ಯಾರಾದ್ರೂ ಇವತ್ತು ಆಧಾರ ಸ್ತಂಭ ಆಗ್ತಾರೆ ಅಂತಂದ್ರೆ ಅದು ಒನ್ ಅಂಡ್ ಓನ್ಲಿ ಸಂತೋಷ್ ಲಾಡ್ ಅನ್ನೋತರ ಮಾತ್ರ. ನಿಮ್ ಚಪ್ಪಾಳೆ ತಟ್ಟಬೇಕನ್ನಿಸ್ತ, ಜೋರಾಗಿ ಚಪ್ಪಾಳೆ ತಟ್ಟಿ. ಒಂದು ಉದಾಹರಣೆ ಹೇಳ್ತೀನಿ. ಮನುಷ್ಯನಿಗೆ ಬೆಳೀತಾ ಬೆಳೀತಾ ಎರಡು ಬರ್ತವೆ ಬೇಡ ಅಂತಂದ್ರೆ. ಒಂದು ಹಠ ಬರುತ್ತೆ, ಒಂದು ಚಟ ಬರುತ್ತೆ. ಯುವಕರಾದ್ಮೇಲೆ ತಂದೆ ತಾಯಿಗಳಿಗೆ ಹಠ ಇರೋಂಥ ಹುಡುಗ ನೋಡಿ ಖುಷಿ ಪಡ್ತಿರ್ತಾರೆ, ಚಟ ಇರೋಂಥ ಹುಡುಗ ನೋಡಿ ಬಹಳ ತ್ರಾಸ ಮಾಡ್ಕೊಳ್ತಿರ್ತಾರೆ. ಯಾಕೆ ಬೇಕಪ್ಪ ಹುಡುಗ ಹಿಂಗಾಗ್ಬಿಟ್ನಲ್ಲ ಅಂತೇಳಿ. ನೀವು ವಿಚಾರ ಮಾಡಿ, ಹಠ ಚಟ ಇರೋಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಸಂತೋಷ್ ಲಾಡ್ ಅಂತ. ಸ್ವಾಮೀಜಿ ಡ್ಯಾಮೇಜ್ ಸ್ಟೇಟ್ಮೆಂಟ್ ಕೊಟ್ಟಿರ್ತೀರಿ. ಹಠ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಾಗ್ತದೆ, ಬಹಳ ಎಕ್ಸ್ಪ್ಲೇನ್ ಮಾಡೋಂಥ ಅವಶ್ಯಕತೆ ಇಲ್ಲ, ನೀವು ಅರ್ಥ ಮಾಡ್ಕೊಳ್ತೀರಿ. ಅವ್ರ ಬೆಳವಣಿಗೆ ನೋಡಿದೀನಿ. ಈ ಚಟದ ಬಗ್ಗೆ ಹೇಳ್ತೀನಿ. ಈ ಚಟ ಅಂತಂದ್ರೆ ಕೆಲವೊಂದು ಚಟ ಇರ್ತವೆ. ಗುಟ್ಕಾ ತಿಂದೆ, ಸಿಗರೇಟ್ ಸೇದಿದೆ, ಡ್ರಿಂಕ್ಸ್ ಮಾಡಿದೆ ಅಂತೇಳಿ. ಆ ಫ್ರೆಂಡ್ಸು ದಾವಣಗೆರೆಗಿದ್ದಾಗ, ಅವ್ರ ಹೆಸರೇನು, ದಾವಣಗೆರೆ ಜವಾಬ್ದಾರಿ ಕೊಟ್ಟಿದ್ದಿಲ್ಲ, ಬುದ್ಧ ಅಂಬೇಡ್ಕರ್ ಬುದ್ಧ ಬಸವ ಜಯಂತಿ. ನಾಗರಾಜ್ ಅವ್ರ ಫ್ರೆಂಡ್ ಹೇಳ್ತಾ ಇದ್ದ, ನಮ್ ಸಂತೋಷ್ ಲಾಡು ಏನೂ ಕುಡಿಯೋದಿಲ್ಲ ಅಂತಾನೆ 12 ಗಂಟೆ ಹಿಡ್ಕೊಂಡು ಕುಡ್ದು ನಮ್ಮ ಹತ್ರ ಏನಾದ್ರು ಕುಡಿಯೋ ಅಭ್ಯಾಸ ಇದ್ರೆ ಬೆಳಕರಿಸ್ಬಿಡ್ತಿದ್ದ ಅಂತೇಳಿ. ಅವರಿಗೆ ಬೀಡಿ ಸೇದೋ ಅಭ್ಯಾಸ ಇಲ್ಲ, ಸಿಗರೇಟ್ ಸೇದೋ ಅಭ್ಯಾಸ ಇಲ್ಲ, ಈ ಸಿಗರೇಟ್ ಸೇದೋ ಅಭ್ಯಾಸ ಇಲ್ಲ. ಹಳೇ ಕಾಲದ ಫಾರಿನ್ ಬ್ರಾಂಡ್, ವಿಸ್ಕಿ ಬ್ರಾಂಡ್, ಬೇರೆ ಬೇರೆವೆಲ್ಲ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಇಲ್ಲ. ಯಾವ ದುರಭ್ಯಾಸಗಳಿಲ್ಲ, ಚಟಗಳಿಲ್ಲ. ಒಂದು ಚಟ ಐತಿ. ಏನ್ ಚಟ ಐತಿ ಅಂತಂದ್ರೆ, ಕಷ್ಟ ಕಾಲದಲ್ಲಿ ಯಾರಿದ್ದಾರೋ ಸ್ಪಂದಿಸೋದ ಚಟ ಇದೆ.
ದಾನ ಮಾಡುವಂತ ಚಟ ಇದೆ, ಸಹಾಯ ಮಾಡುವಂತಹ ಚಟ ಇದೆ, ಸಹಕಾರ ಮಾಡುವಂತಹ ಚಟ ಇದೆ. ಬಹುಶಃ ಇಂಥ ಹಠ ಚಟ ಇರೋ ವ್ಯಕ್ತಿ ಯಾರಾದ್ರೂ ಜಗತ್ತಿನಲ್ಲಿ ಇದ್ರೆ ಅಂತಂದ್ರೆ ಅದು ಒಂದಂಡೂಲಿ ಸಂತೋಷ್ ಲಾಡ್ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದ್ದು, ಮೊದಲು ಮಹಾದೇವಕ್ಕೆ ಒಂದು ಮಾತು ಹೇಳಿದ್ರು, ನೊಂದವರ ನೋವ ನೊಯ್ಯದವರೆತ್ತಬಲ್ಲರು ಅಂತೇಳಿ. ಈ ಹಬ್ಬ ಯಾವ ಹೊತ್ತಿನಲ್ಲಿ, ಯಾವ ಗಳಿಗೆಯಲ್ಲಿ, ಯಾವ ತಿಥಿ ನಕ್ಷತ್ರ ಹುಟ್ಟಿದಲ್ಲೋ ಗೊತ್ತಿಲ್ಲ, ಶ್ರೀಮಂತರ ಕಷ್ಟಗಳು ಅರ್ಥ ಆಗ್ತಾವಲ್ಲ ಗೊತ್ತಿಲ್ಲ, ಬಡವ್ರ ಕಷ್ಟ ಸಂತೋಷ್ ಲಾಡಿಗೆ ಅರ್ಥ ಆಗುವಷ್ಟು ಯಾರಿಗೂ ಅರ್ಥ ಆಗಲ್ಲ ಅಂತೇಳಿ. ಅದಕ್ಕೆ ನೀವು ಉದಾಹರಣೆ ತೆಗೆದುಕೊಂಡು ಹೋಗ್ರಿ. ಗೋವಾದಲ್ಲಿ ಕನ್ನಡಿಗರಿಗೆ ತೊಂದರೆ ಆಯಿತು ಅಂತಂತಂದ್ರೆ ಯಾರು ಈ ರಾಜ್ಯದ ಪರವಾಗಿ ಮೊಟ್ಟ ಮೊದಲಾಗಿದ್ರು ಅಂತಂತಂದ್ರೆ ಅಲ್ಲಿ ಸಂತೋಷ್ ಲಾಡಿದ್ರು. ಈ ರಾಜ್ಯದ ಕನ್ನಡಿಗರು ಅಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತೇಳಿ ಅಲ್ಲೋಗಿ ಅವರನ್ನ ಗಟ್ಟಿಗೊಳಿಸುವಂತ ಕೆಲಸ, ಅವರಿಗೆ ಸಹಾಯ ಮಾಡುವಂತ ಕೆಲಸ, ಅವರಿಗೆ ಸಹಕಾರ ಮಾಡುವಂತ ಕೆಲಸದಲ್ಲಿ ಮೊದಲಿಗರಾಗಿದ್ರು. ಇದೇ ಸಂತೋಷ್ ಲಾಡ್ರವರು ಹಿಮಾಲಯ ತಪ್ಪಲಿನಲ್ಲಿರುವಂತಹ ನಮ್ಮ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದು ಹಿಮಪಾತ ಆದಾಗ ನಮ್ಮ ರಾಜ್ಯದ ನೂರಾರು ಕನ್ನಡಿಗರು ಸೇರ್ಕೊಂಡಿದ್ರು. ತೊಂದರೆ ಆಗಿತ್ತು. ಅಲ್ಲಿ ತೊಂದರೆ ಆದಂತ ಸಂದರ್ಭದಲ್ಲಿ ಸುಮ್ಮನೆ ವಿಚಾರ ಮಾಡ್ರಿ, ಸೈಕಲ್ಲು, ಬೈಕು, ಕಾರು ಇವು ಹೋಗಕ್ ತೊಂದರೆ ಅಲ್ಲ, ಆಕಾಶ ಮಾರ್ಗವಾಗಿ ಹೆಲಿಕಾಪ್ಟರ್ ಹೋಗೋದೇ ತೊಂದರೆ ಐತಿ. ನಿಮಗೆ ಕಾರ್ ಹೋಗಕ್ ಜಾಗ ಇಲ್ಲ, ಬೈಕ್ ಹೋಗ್ಲಿಕ್ಕೆ ಜಾಗ ಇಲ್ಲ, ಬೇರೆ ಬೇರೆ ವಾಹನಗಳು ಹೋಗ್ಲಿಕ್ಕೆ ಜಾಗ ಇಲ್ಲ, ಭೂಮಿ ಅಂತರೂ ಕಿತ್ಕೊಂಡೋಗಿದೆ. ಆಕಾಶ ಮಾರ್ಗವಾಗಿ ಈ ಸಭೆಗೆ ಪರಮ ಪೂಜ್ಯ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಈ ವೇದಿಕೆಗೆ ಆಗಮಿಸಿದ್ರೆ ಅವ್ರಿಗೊಂದ್ಸತಿ ಚಪ್ಪಾಳೆ ತಟ್ಟೋದ್ರ ಮೂಲಕವಾಗಿ ಸ್ವಾಗತಿಸೋಣ. ಪೂಜ್ಯರು ಇತ್ತೀಚೆಗೆ ಬೌದ್ಧ ಧರ್ಮದ ದಲೈ ಲಾಮಾ ಗುರುಗಳವರ ಜಯಂತಿ ವಿಚಾರವಾಗಿ ಲಾಮಗಳೆಲ್ಲ ಸೇರಿಸಿ ಧಾರ್ಮಿಕ ಕಾರ್ಯಕ್ರಮ ಮಾಡಿದ್ರು. ಸಂತೋಷ್ ಲಾಡ್ರು ಕರೀಲಿಕ್ಕೆ ಹೋಗಿದ್ರು ಅಷ್ಟೇ, ಕಾರ್ಯಕ್ರಮ ಗೆಸ್ಟ್ ಆಗಿ ಬರ್ರಿ ಅಂತೇಳಿ. ಇಡೀ ಕಾರ್ಯಕ್ರಮದ ಸ್ಪಾನ್ಸರ್ಶಿಪ್ ಯಾರು ಮಾಡಿದ್ರು ಅಂತಂದ್ರೆ ಸಂತೋಷ್ ಲಾಡ್ ಮಾಡಿದ್ರು. ಇದಕ್ಕೆ ಪೂರ್ವಕ ಒಂದು ಮಾತು ಹೇಳ್ತೀನಿ, ಶರಣರು ಒಂದು ಮಾತು ಹೇಳ್ತಾರೆ, ಬೇಡದ ಜಂಗಮ ಬೇಡಿಸಿಕೊಳ್ಳದ ಭಕ್ತ ಇರ್ಬೇಕಂತಂದ್ರೆ. ಸ್ವಾಮಿಗಳಾಗಿರ್ತೀವಲ್ಲ ನಾವು, ಸ್ವಾಮಿಗಳಾಗಿದ್ರು ಬೇಡಬಾರ್ದಂತ. ಸ್ವಾಮಿಗಳಾದ್ರು ಬೇಡಬಾರ್ದು ಅಂದ್ರೆ ನಾವು ಹಾಕೊಟ್ರದೇ ಜೋಳಿಗೆ ಬೇಡದೇ ಕೆಲಸ, ಆದ್ರೆ ಸ್ವಾಮಿಗಳಾದಂತವ್ರು ಬೇಡಬಾರ್ದಂತ. ಮತ್ತು ಭಕ್ತರಿರ್ತಾರಲ್ಲ ಇವೆಲ್ಲ, ನಿಮ್ ಕೆಲಸ ಏನು? ಸ್ವಾಮಿಗಳು ಬೇಡ ತನಕ ನೀವು ಸುಂದಿರಬಾರ್ದಂತೆ, ಬೇಡಿಸ್ಕೊಳ್ಬಾರ್ದಂತೆ. ಹಂಗೆ ಬೇಡಿಸಿಕೊಳ್ಳದ ಭಕ್ತ ಯಾರಪ್ಪ ಅಂದ್ರೆ ಸಂತೋಷ್ ಲಾಡು ಅಂತ ಹೇಳಿ. ಇದಕ್ಕೆ ಸ್ವಾಮೀಜಿಗೆ ಪೂರಕವಾಗಿ ಒಂದು ಮಾತನ್ನು ಹೇಳೋದಾದ್ರೆ ಬೇಡಿಸಿಕೊಳ್ಳದ ಭಕ್ತ ಸಂತೋಷ್ ಲಾಡ್ ಅಂತೇಳಿ. ಈ ವಿಚಾರವಾಗಿ ಏನು ಹೆಲಿಕಾಪ್ಟರ್ ಹೋಗ್ತಿರೋ ಜಾಗದಲ್ಲಿ ಮಗುವನ್ನ ನೀವು ಅನೇಕ ಟಿವಿ ಚಾನೆಲ್, ಅವಾಗ ಇನ್ನೂ ಇಂಥ ದೊಡ್ಡ ದೊಡ್ಡ ಸುದ್ದಿ ವಾಹಿನಿಗಳು ಇರ್ಲಿಲ್ಲ. ಬಹುಶಃ ಈ ಟಿವಿ ನ್ಯೂಸ್ ಅಂತ ಒಂದು ಗಂಟೆಗೆ ಒಂದು ಬರ್ತಿತ್ತೇನೋ, ಉದಯ ನ್ಯೂಸ್ ಅಂತ ಒಂದು ಇತ್ತೇನೋ. ಅದ್ರ ನೋಡ್ರಿ, ಆ ಹಿಮಪಾತದ ಒಂದು ನೀವು ವಿಜುವಲ್ಸ್ ಈಗೂ ಗೂಗಲ್ ಸರ್ಚ್ ಮಾಡಿದ್ರೆ ಸಂತೋಷ್ ಲಾಡು ತನ್ನ ಹೆಗಲ ಮೇಲೆ ಒಂದು ಕೂಸನ್ನ ಹೊತ್ಕೊಂಡು ಸುಮಾರು 15 ಕಿಲೋಮೀಟರ್ ಇರ್ಬೇಕಲ್ಲ, 15 ಕಿಲೋಮೀಟರ್ ಏರಿಳಿತವನ್ನ ಹತ್ಕೊಂಡು ಬಂದ್ರೆ. ಆ ಪರ್ವತಗಳಲ್ಲಿ ನಡೆಯೋದೇ ಕಷ್ಟ, ನಡಿಲಿಕ್ಕೆ ಒಂದು ಊರ್ಗೋಲ್ ಬೇಕು. ಅದೊಂದು ಮಗುವನ್ನ ಹೊತ್ಕೊಂಡು ಬರೋದಂತಂದ್ರೆ ಸುಮ್ಮನೆ ಮಾತಲ್ಲ. ಅಷ್ಟೇ ಯಾಕೆ, ಇತ್ತೀಚೆಗೆ ಬಹಳ ದೂರ ಇಲ್ಲ, ಪಹಲ್ಗಾಮ್ ಅಟ್ಯಾಕ್ ಆಯ್ತು. ಪಹಲ್ಗಾಮ್ ಅಟ್ಯಾಕ್ ಆದಾಗ ಬಹುಶಃ ಎಲ್ಲರೂ ಏನ್ ಮಾಡ್ತಾರೆ, ಇನ್ನು ಜೀವಮಾನದಲ್ಲಿ ಕಾಶ್ಮೀರಕ್ಕೆ ಹೋಗ್ಬಾರ್ದು ಅಂತ ವಿಚಾರ ಮಾಡ್ತಾರೆ. ಹೌದಿಲ್ಲ? ಜೀವಮಾನದಲ್ಲಿ ಕಾಶ್ಮೀರಕ್ಕೆ ಹೋಗ್ಬಾರ್ದು ವಿಚಾರ ಮಾಡ್ತಾರೆ. ಸಂತೋಷ್ ಲಾಡ್ ವಿಚಾರ ಮಾಡಲ್ಲ. ಏನ್ ವಿಚಾರ ಮಾಡ್ತಾರೆ ಅಂತಂದ್ರೆ, ಫಸ್ಟ್ ಅಲ್ಲಿರುವಂತ ಜೀವಗಳು ಉಳಿಸಕ್ಕೆ ನಾನು ಹೋಗ್ಬೇಕು ಅಂತ ಹೋಗ್ತಾರೆ. ಅಲ್ಲಿ ಹುಟ್ಟು ಬಟ್ಟೆಯಲ್ಲಿ ರಾತ್ರಿ ಸಿಎಂ ಮಲ್ಕೊಂಡ್ರೆ ಅವ್ರಿಗೆ ತೊಂದರೆ ಕೊಡೋದು ಬಿಡ್ತಾರೆ. ಫಸ್ಟ್ ಕಾಶ್ಮೀರಕ್ಕೂ ಫ್ಲೈಟ್ ಹಿಡ್ಕೊಂಡು ಹೋಗಿ, ಸರ್ ಹಿಂಗ ಆಗ್ಬಿಟ್ಟೈತಿ ಬಂದಿದ್ದೀನಿ ಅಂತೇಳಿ ಅಲ್ಲಿವ್ರನ್ನೆಲ್ಲ ಒಟ್ಟುಗೂಡಿಸಿ ಯಾವುದೂ ಫ್ಲೈಟ್ ಸಿಗ್ತಿದ್ದಾಗ ತಮ್ಮ ದುಡಿದ ದುಡ್ಡಲ್ಲಿ ಸುಮಾರು 1 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿ 80 ಜನ ಕನ್ನಡಿಗರನ್ನು ಕರ್ಕೊಂಡ್ ಬರ್ತಾರಲ್ಲ, ಇದು ನಿಜವಾದ ಆಪತ್ತು ಬಾಂಧವ ಅಂತಂದ್ರೆ
ಸಂತೋಷಲಾಡು ಅಂತೇಳಿ. ಅದನ್ನೇ ನಿಮ್ಗೆ ಹೇಳಕ್ ಹೊರಟಿದ್ದು, ನೊಂದವರ ನೋವ ನೊಯ್ಯದವರಂತ ಬಲ್ಲರಂತಲ್ಲ. ಈ ಮನುಷ್ಯಂಗೆ ಅದೆಲ್ಲ ನೋವು ಯಾವಾಗ ಅರ್ಥ ಆಯ್ತು, ಯಾವಾಗ ಇದೆಲ್ಲ ಅನುಭವಿಸಿದ್ರು ಅಂತೇಳಿ ಕೆಲವೊಂದು ಮಾತುಗಳು ಅವು ಸಕಾಲಕ್ಕೆ ಆಗದೆ ಇದ್ರು ಕೂಡ ಅದನ್ನ ವಿರೋಧಿಸ್ತಿದ್ರು ಕೂಡ ಅದಕ್ಕೆ ವಿರೋಧ ಭಾಸವಾಗಿ ಜೀವನವನ್ನ ಕಟ್ಕೊಂಡರು ಸಂತೋಷಲಾಡುತ್ತರು. ಎಲ್ಲ ಸ್ವಾಮೀಜಿಗಳಿಗೆ ಪರಮಾಪ್ತರು, ಇಲ್ಲಿರುವಂತ ನಮ್ಮ ಎಲ್ಲ ಸ್ವಾಮೀಜಿಗಳು ಪರಮಾಪ್ತರು. ಬಹುಶಃ ನಾವು ಸ್ವಾಮೀಜಿಗಳು ನಮ್ಮ ಕಾಶಂಬದವ್ರನ್ನ ಮಾತ್ರ ಫ್ರೆಂಡ್ಸ್ ಮಾಡ್ಕೊಳ್ತೀವಿ. ನಾವು ನಮ್ಮ ಸ್ನೇಹ ಬಳಗದಲ್ಲಿ ಕಾವಿ ಬಟ್ಟೆ ಹಾಕ್ತಿರೋದು ಒಬ್ಬ ಸ್ನೇಹಿತ ಯಾರಿದ್ರೆ ಅದು ಸಂತೋಷಲಾಡ್ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಪತ್ರಿಕೆಯಲ್ಲಿ ಯಾರ್ದು ಅಕ್ಷರ ಹಾಕ್ಸ್ಬೇಕು, ಯಾರ್ದು ಬಿಡ್ಬೇಕು, ಹೆಂಗೆ ಪ್ರೋಟೋಕಾಲ್ ಮೇಲೆ ಇರುತ್ತೆ ಅಂತಂದ್ವಿ. ನಮ್ಮ ಆನಂದ್ ಅಂತಿದ್ರು, ನಾವು ಸಮಾರಂಭಕ್ಕೆ ಬರಲ್ಲ, ನಾವು ವೇದಿಕೆ ಅಂತಲ್ಲ, ಪತ್ರಿಕೆಯಲ್ಲಿ ಹೆಸರು ಹಾಕ್ಸ್ಬೇಡ್ರಿ, ಹಂಗೂ ಹಾಕ್ಸ್ಬೇಕು ಅಂತಂದ್ರೆ ನಮ್ಮ ರೇಣುಕಾನಂದ ಸ್ವಾಮೀಜಿಯವರು ಒಬ್ಬರನ್ನ ಹಾಕ್ಸ್ರಿ, ನಾವೆಲ್ಲ ಆಡಿಯನ್ಸ್ ತರ ಕೆಳಕ್ ಬಂದು ಮುಗಿದ ಮೇಲೆ ನಮ್ ಸಣ್ಣ ಅವಕಾಶ ಕೊಟ್ರೆ ವಿಶ್ ಮಾಡಿ ಹೋಗ್ತೀವಿ ಅಷ್ಟೇ ಬರ್ತ್ಡೇಗೆ ಅಂತೇಳಿ ಅಭಿಮಾನ ಪೂರ್ವಕ ಬಂದಿರುವಂತ ಸ್ವಾಮೀಜಿಗಳಂದ್ರೆ ಈ ಎಲ್ಲ ವೇದಿಕೆ ಮೇಲೆ ಇರುವಂತವ್ರು. ನಮಗೆ ಆಮಂತ್ರಣ ಇಲ್ಲ, ನಮಗೆ ಅಧಿಕೃತ ಪತ್ರಿಕೆಗಳಿಲ್ಲ, ಅಭಿಮಾನಕ್ಕೆ ಬಂದಿರೋದು. ಆ ಅಭಿಮಾನ ಹೃದಯದಿಂದ ಸಂಪಾದಿಸಿದಂತ ಯಾರಪ್ಪ ಅಂದ್ರೆ ಸಂತೋಷಲಾಡ್ ಅವರು ಅಂತೇಳಿ. ಅವ್ರು ಏನೇ ಮಾಡಿದ್ರು, ನೀವೊಬ್ಬರನ್ನ ಗಮನಿಸ್ರಿ, ಒಬ್ಬ DC ಜೊತೆ ಮಾತಾಡ್ಲಿ, ಒಬ್ಬ AC ಜೊತೆ ಮಾತಾಡ್ಲಿ, ಒಬ್ಬ SP ಜೊತೆ ಮಾತಾಡ್ಲಿ, ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ ಮಾತಾಡ್ಲಿ, ಅಷ್ಟೇ ಯಾಕೆ ಬೀದಿಗೆ ಹೋಗಂತಹ, ಬೀದಿಯಲ್ಲಿ ಸ್ಲಿಪ್ಪರ್ ಹೊಲಿಯುವಂತಹ ಆತನ ಮಾತಾಡಿಸ್ಲಿ, ತರಕಾರಿ ಮಾತಾಡಿಸ ಅಜ್ಜಿನ ಮಾತಾಡಿಸ್ಲಿ, ಮಜ್ಜಿಗೆ ಮಾಡ್ತಿರುವಂತ ಅಜ್ಜನ ಮಾತಾಡಿಸ್ಲಿ, ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ಏನು ಪ್ರೀತಿ ತೋರಿಸ್ತಾರೋ, ಏನು ಕಂಡ ಅರಳದವೋ, ಕಡು ಬಡವಂತನ ಜೀವನವನ್ನು ಹೊಟ್ಟೆಪಾಡು ಮಾಡೇ ಬದುಕಬೇಕು ಅನ್ನೋದ್ರ ಕಂಡಾಗ್ಲು ಅದೇ ಪ್ರೀತಿ. ನಿಜವಾದ ಮಾತೃ ಹೃದಯ ಯಾರಪ್ಪ ಅಂದ್ರೆ ಅದು ಸಂತೋಷಲಾಡ್ ಅವರು. ಆ ಹೃದಯ ತಾಯಿ ತನ ಇರೋದಕ್ಕೋಸ್ಕರನೇ ಎಲ್ಲರನ್ನ ಒಪ್ಪಿಕೊಳ್ಳುವ, ಎಲ್ಲರನ್ನ ಸಂತೈಸುವ, ಎಲ್ಲರನ್ನ ಬೆಳೆಸುವ, ಎಲ್ಲರಿಗೆ ಸಹಕರಿಸುವ ಮನೋಭಾವ ಇದೆ. ಅದಕ್ಕೆ ನಾವ್ ಹೇಳೋದು, ನಾಯಕ ಆದಂತವನು ಬೆಳೆಯುವವನು ನಾಯಕ ಅಲ್ಲ, ಬೆಳೆಸುವವನು ನಾಯಕ. ಇವತ್ತು ನಮ್ಮ ಸುತ್ತ ಇಲ್ಲೇ ನಮ್ಮ ತುಕಾರಾಮ್ ಇದ್ದಾರೆ, MP ಅವರೆಲ್ಲ ಇದ್ದಾರೆ, ತುಕಾರಾಮ್, ಭೀಮಾ ನಾಯಕ್, ಇವರೆಲ್ಲ ಅವರ ಕಂಪನಿಯಲ್ಲಿ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಾ ಇದ್ದಂತವ್ರು. ನೀನು ಬೆಳಿಬೇಕು ಅಂತೇಳಿ ಅವಕಾಶ ಸಿಕ್ಕಾಗೆಲ್ಲ ಅವನ್ನ ಬೆಳೆಸುವಂತ ಕೆಲಸ ಮಾಡೋದಕ್ಕೆ ಇವತ್ತು ಅವ್ರಿಗಿಂತ ಎತ್ತರ ಸ್ಥಾನದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಬಹುಶಃ ಮುಂದೆ ಏನಾದ್ರು ಪಾರ್ಲಿಮೆಂಟ್ ಅಲ್ಲಿ ಸಚಿವರು ಏನಾದ್ರು ತುಕಾರಾಮ್ ಆದ್ರೆ ಅದು ಕೊಡುಗೆ ಯಾರಪ್ಪ ಅಂದ್ರೆ ಸಂತೋಷಲಾಡ್ ಅವರು ಅಂತೇಳಿ. ನಿಜವಾದ ಬಸವಣ್ಣನವರ ವಿಚಾರಗಳನ್ನ, ನಿಜವಾದ ಅಂಬೇಡ್ಕರ್ ಅವರ ತತ್ವಗಳನ್ನ, ನಿಜವಾದ ಬುದ್ಧನ ಅನುಯಾಯಿಗಳನ್ನ ಹೊಂದಿರುವಂತಹ ತತ್ವಜ್ಞಾನಿ, ವಿಮರ್ಶಕ, ಚಿಂತಕ, ಅದನ್ನ ಅರಿತುಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡಂತಹ ನಮ್ಮ ಕಾಲದ ಬುದ್ಧ, ಬಸವ, ಅಂಬೇಡ್ಕರ್ ವ್ಯಕ್ತಿ ರೂಪ ಯಾರಪ್ಪ ಅಂದ್ರೆ ಅದು ಸಂತೋಷಲಾಡು ಅಂತೇಳಿ. ನಾವೆಲ್ಲ ರಾಜಕಾರಣಿಗಳು ನೋಡಿದಾಗ ನಮ್ಮ ತಾಯಿ ರೆಡ್ಡಿ, ಕವಿತಾ ರೆಡ್ಡಿ ಹೇಳ್ತಿರ್ತಾರೆ ಏನಂತ, ಬುದ್ಧಿ ರಾಜಕಾರಣಿಗಳು ನಾವೆಲ್ಲ ವೋಟ್ ಬ್ಯಾಂಕಿಗೋಸ್ಕರ ಎಲ್ಲ ಮಾಡ್ತಿರ್ತೀವಿ, ಸಂತೋಷಲಾಡ್ ವೋಟ್ ಬ್ಯಾಂಕಿಗೋಸ್ಕರ ಮಾಡೋದಿಲ್ಲ. ನನಗೆ ವೋಟ್ ಹಾಕ್ತಿದ್ರು ಪರವಾಗಿಲ್ಲ, ನೀನ್ ಯಾಕೆ ವೋಟ್ ಹಾಕ್ತಿದ್ದ ತಿಳ್ಕೊಳ್ಬೇಕು ಅಂತೇಳಿ ಇಡೀ ರಾಜ್ಯದಲ್ಲಿ ಹೊಸ ಯುವಕರಿಗೆ, ಹೊಸ ಮತದಾರರಿಗೆ ನನ್ನ ಆಲೋಚನೆ ತುಂಬ್ತಾ ಇಲ್ಲ, ಅವರು ತಮ್ಮ ವೈಯಕ್ತಿಕ ಆಲೋಚನೆ ತುಂಬ್ತಾ ಇಲ್ಲ. ಬುದ್ಧನ ವಿಚಾರಗಳನ್ನ, ಬಸವಣ್ಣನವರ ವಿಚಾರಗಳನ್ನ, ಅಂಬೇಡ್ಕರ್ ಅವರ ವಿಚಾರಗಳನ್ನ ತುಂಬುವುದ್ರ ಮೂಲಕವಾಗಿ ನೀವು ಯುವ ಪೀಳಿಗೆಯರು ತಳಿಗಳೆಲ್ಲ ಪ್ರಬುದ್ಧರಾಗಬೇಕು. ಅರ್ಥಾತ್ ಎಳೆ ನಿಂಬೆಕಾಯಿ ಅಂತೇಳಿ ಅಪಹಾಸ್ಯ ಮಾತಾಡ್ತಲ್ಲ, ಹಾಗಲ್ಲ. ನೀವು ಯಾರಿಗೂ ಮಾರು ಹೋಗರಲ್ಲ, ನೀವು ಮುಂದೆ ಮಠ ಹಾಕುವ ಪ್ರಜೆಗಳಾಗ್ತೀರಂತಂದ್ರೆ ಪ್ರಬುದ್ಧ ಪ್ರಜೆಗಳಾಗ್ಬೇಕು ಅಂತೇಳಿ ಅವರಿಗೆ ಪ್ರಬುದ್ಧ ವಿಚಾರ ಚಿಂತನೆಗಳನ್ನು ಮೂಡಿಸೋದ ಕೆಲಸನ ಮಾಡ್ತಿರೋಂಥದ್ದು ಸಂತೋಷಲಾಡ್ ಅವರು. ಬಹುಶಃ ನಮ್ಮ ಸುತ್ತ ಇರುವಂತರು ಪ್ರಜ್ಞಾವಂತರಾಗಬೇಕು, ಪ್ರಬುದ್ಧರಾಗಬೇಕು ಆಲೋಚನೆ ಮಾಡೋರು ಬಹಳ ಕಡಿಮೆ. ನನ್ನ ಸುತ್ತ ದಡ್ಡ ಇರಬೇಕು, ನನಗಿಂತ ಜಾಣ ಯಾರಿರ್ಬಾರ್ದು, ನನಗಿಂತ ಚೆನ್ನಾಗಿ ಯಾರಿಗೆ ಯೋಚನೆ ಮಾಡಬಾರ್ದು ಅಂತೇಳಿ ಯೋಚನೆ ಮಾಡೋರೇ ಬಹಳ. ಆದ್ರೆ ನನಗಿಂತ ಪ್ರಜ್ಞಾವಂತಿಕೆ ಬೆಳೆಸ್ಕೊಳ್ಳಿ, ನನಗಿಂತ ಪ್ರಬುದ್ಧತೆಯನ್ನು ಬೆಳೆಸ್ಕೊಳ್ಳಿ,
ನನಗಿಂತ ಇನ್ನು ಎತ್ತರಕ್ಕೆ ಬೆಳಿಲಿ ಅಂತ ಆಲೋಚನೆ ಮಾಡುವಂತ ನಿಜವಾದ ಹೃದಯವಂತ ಅಂತಂದ್ರೆ ಅದು ಸಂತೋಷ್ ಲಾಡ್ ಅವರು. ಅವ್ರ ಬಗ್ಗೆ ನಾವು ಎಷ್ಟೇ ಹೇಳ್ತಾ ಹೋದ್ರು ಬಹುಶಃ ನನ್ನ ದೃಷ್ಟಿಯಲ್ಲಿ ಇವತ್ತು ನಮ್ಮ ನಡುವೆ ಜೀವಂತ ದಂತಕಥೆ ಅಂತಂದ್ರೆ ಅದು ಸಂತೋಷ್ ಲಾಡು. ಒಬ್ಬ ಆದರ್ಶ ರಾಜಕಾರಣಿಯಾಗಿ, ಆದರ್ಶ ಉದ್ಯಮಿಯಾಗಿ, ಆದರ್ಶ ನಮ್ಮೆಲ್ಲರ ಮಧ್ಯದಲ್ಲಿ ಸಹೋದರನಾಗಿ, ಸ್ನೇಹಿತನಾಗಿ, ತಂದೆಯಾಗಿ, ತಾಯಿಯಾಗಿ ಕಾಣಿಸಿಕೊಂಥದ್ದು ಸಂತೋಷ್ ಲಾಡವರು. ಅವರ ಜನ್ಮದಿನವನ್ನ ನಮ್ಮ ಆನಂದು ನಮ್ಮಲ್ಲಿ ನಮ್ಮ ಅವರೆಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡು ಒಂದು ಫೌಂಡೇಶನ್ ಮಾಡಿಕೊಂಡು, ಸರ್ ಈ ಕೇಕ್ ಕಟ್ ಮಾಡಿದ್ರೆ ಒಪ್ಕೊಳ್ಳಲ್ಲ, ಈ ದೊಡ್ಡ ದೊಡ್ಡ ಆರಾಧನೆ ಆಯ್ತಂದ್ರೆ ಬೈಕ್ ಕಳಿಸ್ತಾರೆ ಅಂತೇಳಿ ಅರ್ಥಪೂರ್ಣವಾಗಿರ್ಸ್ಬೇಕು ಅಂತೇಳಿ ಇವತ್ತು ನಿಮ್ಮಗಳಿಗೆ ಈ ರೀತಿಯಾಗಿರುವಂತ ಸ್ವ ಅವಲಂಬಿಗಳಾಗಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಒಂದು ವಾಹನ ಕೊಡೋದ್ರ ಮೂಲಕವಾಗಿ ನಿಮ್ಮ ಜೀವನದ ಬೆಳಕು ನೀವಾಗ್ರಿ ಅನ್ನೋದಕ್ಕೆ ಇವತ್ತು ಆ ಫೌಂಡೇಶನ್ ಮೂಲಕ ಸಮಾಜಮುಖಿ ಕೆಲಸ ಮಾಡ್ತದೆ. ಅವರ ವಿಚಾರಧಾರೆಗಳಿಗೆ ನಾವೆಲ್ಲರೂ ಕೂಡ ಆಶೀರ್ವಾದವನ್ನ ಮಾಡ್ಲಿಕ್ಕೆ ಬಂದಿದ್ದೀವಿ. ಅವರ ಶತಾಯುಷಿಗಳಾಗ್ಲಿ, ಅವರ ಕೆಲಸಗಳು ಇನ್ನೂ 100ರಷ್ಟು ವೇಗ ಹೆಚ್ಚಲಿ. ಅವರ ಸುತ್ತ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಸಂತೋಷ್ ಅಭಿಮಾನಿಗಳು ಸಂತೋಷ್ ಲಾಡ್ತರ ಬದಲಾಗ್ಲಿ, ಆ ಮೂಲಕವಾಗಿ ಸಮಾಜಮುಖಿ ಕೆಲಸ ಮಾಡಲಿ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಂದೇ ತಲೆಗಿರೋದು, ಪ್ರತಿ ಮನೆಯಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಇರಬೇಕು. ಪ್ರತಿ ಮನೆಯಲ್ಲಿ ಹುಟ್ಟುವ ಮಗು ಆ ಬುದ್ಧನ ರೀತಿಯಲ್ಲಿ, ಬಸವಣ್ಣನ ರೀತಿಯಲ್ಲಿ, ಅಂಬೇಡ್ಕರ್ ರೀತಿಯಲ್ಲಿ ಬೆಳಿಬೇಕು ಅಂತೇಳಿ ಆ ಸಂಕಲ್ಪವನ್ನ ನಾವು ನೀವು ಪೂರ್ಣಗೊಳಿಸೋಣ ಅಂತ ಮಾತನ್ನ ತಿಳಿಸ್ತಾ ಅವ್ರಿಗೆ ಶುಭಾಶೀರ್ವಾದ ಸಲ್ಲಿಸಿ ಎರಡು ಮಾತು ವಿರಾಮ ಮಾಡ್ತೀವಿ. ಶರಣಾರ್ಥಿಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.